ನಮಸ್ಕಾರ. ನಾನು ಧರ್ಮ ಕೀರ್ತಿರಾಜ್. ಟಕೀಲಾ ಸಿನಿಮಾ ಇದೆ ಮೇ 16 ತೆರೆ ಕಾಣ್ತಿದೆ. ಟಕೀಲಾ ಅಂದಿದ ತಕ್ಷಣ ಒಂದು ನಶೆ, ಡ್ರಿಂಕ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಟಕೀಲಾ ಸಿನಿಮಾನಲ್ಲಿ ಟಕೀಲಾ ಹೊಡೆದಾಗ ಅದು ಒಂದು ಡಿಫ್ರೆಂಟ್ ಝೋನ್, ಒಂದು ಹೈ ಅಂತ ಹೇಳ್ತಾರಲ್ಲ. ಬಟ್ ಈ ಸಿನಿಮಾನಲ್ಲಿ ಇಟ್ ಡೈರೆಕ್ಟ್ಲಿ ಹಿಟ್ಸ್ ಯುವರ್ ಹಾರ್ಟ್. ಲೈಕ್ ಒಂದು ಇಮೋಷನಲ್ ಸೆಂಟಿಮೆಂಟ್ ಡ್ರಾಮಾ ಇರುವಂಥ ಒಂದು ಥ್ರಿಲ್ಲರ್ ಇರುವಂಥ ಟಕೀಲಾ ಸಿನಿಮಾ. ಸ್ಟಾರ್ಟ್ ಟು ಫಿನಿಶ್ ರಿಚ್ ಬಿಸ್ನೆಸ್ ಮ್ಯಾನ್, ಅದಾದಮೇಲೆ ಲೈಫಲ್ಲಿ ಒಂದು ಏನಾದರೂ ಒಂದು ದುಡುಕಿ ನಿರ್ಧಾರಗಳು ತೊಗೊಂಡ್ರೆ ಏನೇನು ಆಗ್ಬೋದು ಅನ್ನೋದು ಟಕೀಲಾ ಸಿನಿಮಾದ ಒಂದು ಥ್ರೆಡ್ ಲೈನ್. ನನಗೆ ನಾಗಚಂದ್ರ ಸರ್ ತುಂಬ ಪರಿಚಯ. ಜೋಯಿಗುಡ ಸಿನಿಮಾ ಮಾಡಿದ್ವಿ ಜೊತೆಗೆ. ಆಲ್ಮೋಸ್ಟ್ 90% ಮುಗಿತು. ಬಟ್ ಕಾರಣಾಂತರದಿಂದ ಅದು ರಿಲೀಸ್ ಆಗೋಕ್ಕಾಗಲಿಲ್ಲ. ಬಟ್ ಅತಿ ಶೀಘ್ರ ಅದು ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ನಾಗಚಂದ್ರ ಸರ್ ನಾನು ಮಾತಾಡುವಾಗ ಇಲ್ಲ ಒಂದು ಕ್ರೈಮ್ ಥ್ರಿಲ್ಲರ್ ಥ್ರಿಲ್ಲರ್ ಜಾನರ್ಸ್ ಮಾಡೋದು. ಸೊ ಆ ಟೈಮಲ್ಲಿ ಆಗಿದ್ದು ಒಂದು ಡಿಸ್ಕಷನ್. ಆ್ಯಂಡ್ ಪ್ರವೀಣ್ ನಾಯಕ್ ಸರ್ ಮತ್ತು ಹಿರಿಯ ನಿರ್ದೇಶಕರು, ಪಿ ಕೆ ಎಸ್ ದಾಸ್ ಹಿರಿಯ ಕ್ಯಾಮ್ರಾಮನ್ ಜೊತೆ ಕೆಲಸ ಮಾಡೋಕ್ಕೆ ಖುಷಿ ಕೊಡೋದು ಅನ್ನೋದು. ಸೊ ಲೈಕ್ ಓಕೆ ಮಾಡೋಣ, ಈ ಸಿನಿಮಾ ಖಂಡಿತ ಮಾಡೋಣ. ಒಂದು ಎಕ್ಸ್ಪೀರಿಯನ್ಸ್ಡ್ ಡೈರೆಕ್ಟರ್ ಪ್ರವೀಣ್ ನಾಯಕ್ ಸರ್. ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ನಾನು ಏನು ಮಾಡ್ತಿದ್ದೆ, ಯಾಕಂದರೆ ಅವ್ರದ್ದೇ ಒಂದು ಡಿಫ್ರೆಂಟ್ ಥಾಟ್ಸ್ ಇತ್ತು ನನ್ನ ಪೋರ್ಟ್ರೇಟ್ ಮಾಡೋ ರೀತಿಯಲ್ಲಿ. ಸೊ ನಾನು ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಸೊ ಏನು ಹೇಳಿದ್ರು ಅದನ್ನು ಆ ಸಿನಿಮಾದಲ್ಲಿ ಮಾಡಿದ್ದೀನಿ. ಯಾಕಂದರೆ ಅವ್ರದ್ದೊಂದು ಥಿಂಕಿಂಗ್ ಇತ್ತು, ನೀವು ಈ ಥರನೇ ಇರಬೇಕು, ಈ ಥರ ಬಾಡಿ ಲ್ಯಾಂಗ್ವೇಜ್ ಇರಬೇಕು. ಸೊ ಅದೇ ನೈಟಲ್ಲಿ ಅವ್ರು ಏನು ಹೇಳಿದ್ರು ಅದನ್ನು ಮಾಡಿದ್ದೀನಿ. ಆ್ಯಂಡ್ ಇಟ್ ವಾಸ್ ಅ ನೈಸ್ ವರ್ಕಿಂಗ್ ವಿತ್ ಎಕ್ಸ್ಪೀರಿಯನ್ಸ್. ಟಕೀಲಾ ಟೈಟಲ್ಸ್ ಖಂಡಿತ. ಅಪ್ಪನ ಜೊತೆ ಆಲ್ರೆಡಿ ರಾಣಿ ಅನ್ನೋ ಒಂದು ಸಿನಿಮಾ, ಅವರು ಕಮಿಷನರ್, ನಾನು ACP ಆಗಿದ್ದೆ. ಬಟ್ ಆ ಸಿನಿಮಾ ಪಬ್ಲಿಸಿಟಿಯಿಂದ ಜೊತೆ ಮಾಡೋದಾಗಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ನೋಡಿದೆ ಸಿನಿಮಾ. ಬಟ್ ಖಂಡಿತ ನಂದು ಡ್ಯಾಡಿ ಅವ್ರದ್ದು ಒಂದು ಆಸೆ ಇದೆ. ನನಗೂ ಒಂದು ಫಾದರ್ ಅಂಡ್ ಸನ್ ಕ್ಯಾರೆಕ್ಟರ್ ಚೆನ್ನಾಗಿರೋಂಥ ಒಂದು ಹೈಲಿ ಸೆಂಟಿಮೆಂಟ್ ಇರೋಂಥ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇದೆ ಅವ್ರ ಜೊತೆ. ಇಲ್ಲ, ಟಕೀಲಾ ಸಿನಿಮಾ ಬಗ್ಗೆ ನಾನು ಸರ್ ದರ್ಶನ್ ಸರ್ ಜೊತೆ ಮಾತಾಡಿಲ್ಲ. ಯಾಕಂದರೆ ಈ ಟೈಮಲ್ಲಿ ಅವರು ಸ್ವಲ್ಪ ಫ್ಯಾಮಿಲೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಈ ಟೈಮಲ್ಲಿ ನಾವು ಒಂದು ಸಿನಿಮಾದ ಬಗ್ಗೆ ಮಾತಾಡೋದು ನನಗೇನೋ ಒಂದು ಕ್ಯಾರೆಕ್ಟರ್ಸ್. ಸೊ ಸಿನಿಮಾದ ಬಗ್ಗೆ ನಾವೆಲ್ಲೂ ಡಿಸ್ಕಸ್ ಮಾಡಿಲ್ಲ. ಅದು ನೋಡಬೇಕು. ಯಾಕಂದರೆ ಅದು ಮೊದಲೇ ನಾನು ಹೇಳೋಕ್ಕಾಗಲ್ಲ. ಜನಿಗೆ ಬಿಟ್ಟಿರೋದು ಜನ ಯಾವ ಥರ ಸಿನಿಮಾನ ಒಪ್ಕೊತಾರೆ ಅನ್ನೋದು ಅದ್ರ ಮೇಲೆ ಸಕ್ಸಸ್ ಡಿಪೆಂಡ್ ಆಗೋದು. ಬಟ್ ಖಂಡಿತ ಒಂದು ಸತತವಾದ ಒಂದು ಪ್ರಯತ್ನ ಇರುತ್ತೆ. ಮುಂದೆನೂ ಅಷ್ಟೇ ಅಮರಾವತಿ ಪೊಲೀಸ್ ಸ್ಟೇಷನ್, ಬ್ಲಡ್ ರೋಸ್ ತೆಲುಗು ಸಿನಿಮಾ, ಸಿಂಧೂರಿ ಇನ್ನೊಂದು ಸಿನಿಮಾ ಅನೌನ್ಸ್ ಆಗಬೇಕಾದ್ರೆ ಸಿನಿಮಾ, ಇದಕ್ಕೆಲ್ಲ ನಾನು ಒಂದು ಎಫರ್ಟು ನೆಕ್ಸ್ಟ್ ಲೆವೆಲ್ಗೆ ನಾನು ಬೇರೆ ಥರ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀನಿ ಸಿನಿಮಾ. ಟಕೀಲಾ ಒಂದು ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಆಗಿದೆ. ಕೋಟೆ ಪ್ರಭಾಕರ್ ಸರ್ ಜೊತೆ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ. ಸೊ ಖುಷಿ ಆಯಿತು. ನನಗೆ ಆ್ಯಕ್ಷನ್ ತುಂಬ ಇಷ್ಟ. ಅದು ಒಂದೇ ಒಂದು ಫೈಟ್. ಧರ್ಮ ಕೀರ್ತಿರಾಜ್ ಟಕೀಲಾ ಅಂದರೆ ಅದು ಬೇಕು ಅಂತ ಹೋಗಿ ಹುಡಿಕೊಂಡು ಹೋಗಿ ಕುಡ್ದಿರ್ತಾರಲ್ಲ. ಸೊ ಒಂದು ಇದು ನಡೆಯುತ್ತೆ, ಒಂದು ಕೆಲವರು ಆ ಟೈಮಲ್ಲಿ ಒಂದು ಟ್ರೈ ಮಾಡೋಣ ಅನ್ನೋದಕ್ಕೆ. ಅದೊಂದು ನಾನು ಅವಾಗಲೇ ನಾನು ಯಾವಾಗಲೂ ಹೇಳ್ತೀನಿ, ಯಾವುದಕ್ಕೂ ನಾನು ಅಡಿಕ್ಷನ್ ಇಲ್ಲ. ಸೊ ಎಷ್ಟು ಬೇಕು ಅಷ್ಟು ಲೈಫಲ್ಲಿ ಸಿಂಗಲ್ ಲೈಫ್ಗೆ ಅತಿ ಶೀಘ್ರದಲ್ಲೇ ಕೊಡ್ತೀವಿ. ಬಟ್ ಏನೋ ಸಿಂಗಲ್ ಲೈಫ್ ಅಂದರೆ ಏನೋ ಕೊಡ್ತಾ ಇಲ್ಲ. ಅದೇ ಚೆನ್ನಾಗಿ ಏನೋ ನಡೀತಾ ಇದೆ. ಆ್ಯಂಡ್ ಖುಷಿಯಾಗೂ ಇದ್ದೀನಿ. ಬಟ್ ಡೆಫಿನೆಟ್ಲಿ ಒಂದು ಪಾರ್ಟ್ನರ್ ಬೇಕು ನನ್ನ ಲೈಫಲ್ಲಿ. ಸೊ ಮನೆಯಲ್ಲೂ ನೋಡಿದ್ದಾರೆ, ಸೊ ಪ್ರಾಬ್ಲಿ ನೋಡ್ತಾ ಇದ್ದಾರೆ, ನೋಡಿದ್ದಾರೆ. ಬಟ್ ಪ್ರಾಬ್ಲಿ ಬೈ ದಿಸ್ ಇಯರ್ ಏನೋ ನೆಕ್ಸ್ಟ್
ಒಂದು ಚಿಕ್ಕ ಮೆಸೇಜ್ ಇದೆ, ದೊಡ್ಡದಾಗ ನೀವು ಹೇಳಕ್ ಬಂದಿರುತ್ತಲ್ಲ. ಬಟ್ ಹೌದು, ಟಕೀಲ ಸಿನಿಮಾ ಅಂದ ತಕ್ಷಣ ಒಂದು ನಿರ್ಧಾರಗಳು ಲೈಫಲ್ಲಿ ಅನಾಹುತಗಳನ್ನ ಆಗಿದ್ದಾಗ ಯಾವ ಥರ ತಪ್ಪಿಸ್ಬೋದು, ಆಮೇಲೆ ಒಂದು ಕೆಲವು ಲಾಭ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಐ ಥಿಂಕ್ ಒಂದು ಡಿಸಿಷನ್ ಮೇಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಆ ಡಿಸಿಷನ್ ಮೇಕಿಂಗ್ ನಾವು ತೊಗೊಳ್ಳೋದು ಸ್ವಲ್ಪ ಟೈಮ್ ತೊಗೊಂಡು ಕರೆಕ್ಟಾಗಿ ತೊಗೊಂಡು ಒಂದು ಪ್ರಾಪರ್ ಡಿಸಿಷನ್ಸ್ ಆದರೆ ಲೈಫ್ ಯಾವ ಥರ ಇರುತ್ತೆ ಅನ್ನೋದು ಟಕೀಲ ಸಿನಿಮಾ. ಇದರಲ್ಲಿ ಆ್ಯಕ್ಚುಲಿ ಪ್ರಮೋಷನಲ್ಲಿ ನಾನು ನಡೆದಿಲ್ಲ, ಯಾಕಂದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಮನೆಯಿಂದ ತಂದು ದುಡ್ಡು ಹಾಕಿ ಪ್ರಮೋಷನ್ ಮಾಡೋಕ್ಕೆ, ಸಿನಿಮಾ ಪ್ರಮೋಷನ್ ಮಾಡೋಕ್ಕೆ ಆ ಥರ ಶಕ್ತಿ ಇಲ್ಲ. ನನ್ನ ತಂದೆಯವ್ರ ಹತ್ರ ನನ್ನ ಹತ್ರನೂ ಕೇಳೋದು ಇಲ್ಲ. ಬಟ್ ನನ್ನ ಕೈಲಾದಷ್ಟು ಡೈರೆಕ್ಟರ್ ಪ್ರೊಡ್ಯೂಸರ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ಅವರು ಯಾವ ಮಟ್ಟಕ್ಕೆ ಮಾಡ್ತಾರೆ ಆ ಮಟ್ಟಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ಸೊ ನಿರ್ಮಾಪಕರು ಒಂದೊಂದ್ಸಲಿ ಸಿನಿಮಾನಲ್ಲಿ